ಹಿರಿಯರ ಅದ್ಭುತವಾದ ಸಲಹೆಗಳು. ಯಾರೂ ಕೂಡ ದೇವರಲ್ಲಿ ಅತಿಯಾಗಿ ಬೇಡಿಕೊಳ್ಳಬೇಡಿ, ಏಕೆಂದರೆ ಅತಿಯಾದ ಅಮೃತ ಕೂಡ ವಿಷವಾಗುತ್ತದೆ. ಸಿಗುವ ಸಮಯ ಬಂದಾಗ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಬೇರೆಯವರಿಗೆ ಮಾಡುವ ದಾನ ಯಾರಿಗೂ ಗೊತ್ತಾಗದೇ ಇರಲಿ, ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳಬೇಡ. ಯಾರನ್ನು ಕೂಡ ಅತಿಯಾಗಿ ಆಡಿಕೊಂಡು ನಗಬೇಡ, ಅವರಿಗೂ ನಗುವ ಸಮಯ ಬಂದೇ ಬರುತ್ತದೆ ಎನ್ನುವುದನ್ನು ನೀನು ಮರೆಯದೇ ಇರಬೇಡ. ಹಿರಿಯರ ಮುಂದೆ ಕಾಲು ಚಾಚಿ ಅಥವಾ ಕಾಲ ಮೇಲೆ ಕಾಲು ಹಾಕಿ ಕೂರಬೇಡ ಮತ್ತು ಅವರಿಗೆ ಎದುರುತ್ತರ ನೀಡಬೇಡ. ತಂದೆ ತಾಯಿ ದುಡಿದ ಹಣವನ್ನು ಅನವಶ್ಯಕವಾಗಿ ಖರ್ಚು ಮಾಡಬೇಡ. ಮುಂದೊಂದು ದಿನ ನಿನಗೆ ಇದರ ಪಶ್ಚಾತ್ತಾಪದ ಅರಿವಾಗುತ್ತದೆ, ಆದರೆ ಸಮಯ ತುಂಬ ಮುಂದೆ ಹೋಗಿರುತ್ತದೆ. ಸಾಯಂಕಾಲದ ಹೊತ್ತು ಉಪ್ಪು ಮತ್ತು ಮೊಸರನ್ನು ಇನ್ನೊಬ್ಬರಿಗೆ ಸಾಲ ಕೊಡುವುದು ಬೇಡ. ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸುವುದನ್ನು ರೂಢಿ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮನೆತನದ ಬಗ್ಗೆ ಇರುವ ಗೌರವ ಇನ್ನಷ್ಟು ಹೆಚ್ಚಾಗುತ್ತದೆ. ತಲೆ ಕೂದಲನ್ನು ಒಲೆಗೆ ಹಾಕಬೇಡ. ಕಾಲು ತೊಳೆಯುವಾಗ ಹಿಮ್ಮಡಿಯನ್ನು ತೊಳೆಯುವುದು ಮರೆಯಬೇಡ. ಶನಿವಾರದಂದು ಎಣ್ಣೆ ಅಥವಾ ಉಪ್ಪನ್ನು ಮನೆಗೆ ತರಬೇಡ, ಇದು ಕೆಟ್ಟದ್ದನ್ನು ಸೂಚಿಸುವ ಸಂಕೇತವಾಗಿದೆ. ಪಾತ್ರೆಗಳ ಮೇಲೆ ಎಂಜಲು ಕೈಯನ್ನು ತೊಳೆಯಬೇಡ. ಹೊತ್ತು ಮುಳುಗಿದ ಮೇಲೆ ಕಸವನ್ನು ಗುಡಿಸಬೇಡ ಮತ್ತು ತಲೆಯನ್ನು ಬಾಚಬೇಡ. ಹಸು ಕರುಗಳಿಗೆ ಅಥವಾ ಪ್ರಾಣಿಗಳಿಗೆ ಹಳಸಿದ ಅನ್ನವನ್ನು ಇಡಬೇಡ. ಒಬ್ಬರು ಹಾಕಿಕೊಂಡ ಬಟ್ಟೆಯನ್ನು ಇನ್ನೊಬ್ಬರು ಹಾಕಿಕೊಳ್ಳುವುದು ಬೇಡ. ಸಾಯಂಕಾಲದ ಸಮಯದಲ್ಲಿ ಮನೆಯಲ್ಲಿ ಉಗುರನ್ನು ಕತ್ತರಿಸಬೇಡ, ಇದರಿಂದ ಮನೆಗೆ ದರಿದ್ರ ಬರುತ್ತದೆ.